ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ನಮ್ಮದು. ಅಚಾನಕ್ ಮಿಸ್ಟೇಕ್ ಆಗಿ ಅದು ಕತ್ ಕಡಿತೀವಿ ನಾವು. ಆಯ್ತು ಸರ್, ಈಗ ಆ ಕ್ಷಣಕ್ಕೆ ಕೋಪ ಇಲ್ಲ ಆಯ್ತು, ಆ ಕ್ಷಣಕ್ಕೆ ಈ ರೀತಿ ಆಗೋಯ್ತು. ಇವತ್ತು ಸಾಕಷ್ಟು ಕ್ರೈಮ್ ಆಗ್ತಿರೋದು. ಅಂಥವ್ರಿಗೆ ನೀವು ಇವತ್ತು ಜೈಲಿನ ಜೀವನ ಅನುಭವಿಸಿದ್ರೆ ಹೊರಗಡೆ ಏನು ಕ್ರೈಮ್ ಮಾಡಬೇಕು ಅಥವಾ ಮಾಡ್ತೀನಿ ಅನ್ನೋಂಥ ಏನು ಹೆಚ್ಚಾಗ್ತಾ ಇದೆ ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಯಾರಿಗೋಸ್ಕರನೂ ಯಾರು ಜೀವನನ ಹಾಳು ಮಾಡ್ಕೋಬಾರ್ದು. ಅವ್ರು ಯಾರೇ ಇರಲಿ, ಹೆಂಡತಿ ಇರಲಿ, ಮಕ್ಕಳು ಇರಲಿ, ಅಪ್ಪ ಅಮ್ಮ ಇರಲಿ, ಫ್ರೆಂಡ್ಸ್ ಇರಲಿ, ಯಾರಿಗೋಸ್ಕರನೂ ತಮ್ಮ ಅಮೂಲ್ಯವಾದ ಜೀವನ ಯಾರೂ ಹಾಳು ಮಾಡ್ಕೋಬಾರ್ದು. ನಿಮಗೆ ಸಿಕ್ಕಿರೋ ಒಂದು ಭಗವಂತ ಕೊಟ್ಟಿರೋ ಒಂದು ಅವಕಾಶ ಇದು. ಜನ್ಮ, ಮನುಷ್ಯನ ಜನ್ಮ ಎತ್ತದೇ ಭಾಳ ಅಪರೂಪ. ನಾವು ಅಂಥ ಜನ್ಮನ ಈ ಕ್ರೈಮು ಅವು ಇವು ಗಲಾಟೆ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋಬೇಕು? ಕಾನೂನಿದೆ. ನಾವು ಏನೇ ಮಾಡಿದ್ರು ಕಾನೂನಲ್ಲಿ ನ್ಯಾಯ ಸಿಗುತ್ತೆ. ನ್ಯಾಯನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ಸಿಕ್ಕೇ ಸಿಗುತ್ತೆ. ನ್ಯಾಯ ಅಂತ ಎಲ್ರಿಗೂ ಸಿಗುತ್ತೆ. ಬಟ್ ಕಾನೂನು ಕೈಗೆ ತಗೊಳ್ಳೋಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಸರ್.